ಬನ್ನಿ ಮಕ್ಕಳೇ, ಅಜ್ಜಿ ಇವತ್ತು ನಿಮ್ಗೊಂದು ಮಜಾದ ಕಥೆ ಹೇಳ್ತೀನಿ. ಇದು ಮೋನು ಅನ್ನೋ ಒಂದು ಪುಟಾಣಿ ಮೊಲದ್ದು, ಆಮೇಲೆ ಒಂದು ಜಾದೂ ಚಂದ್ರನ ಕಥೆ. ಇದು ಸುಮ್ನೆ ಕಥೆ ಅಷ್ಟೇ ಅಲ್ಲ ಗೊತ್ತಾ. ಇದರಲ್ಲಿ ಒಂದಷ್ಟು ಸಾಹಸ ಇದೆ, ಚಂದದ ಕಲ್ಪನೆ ಇದೆ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಲೀಲಿಕ್ಕೆ ಒಂದು ಒಳ್ಳೆ ಪಾಠನೂ ಇದೆ. ಕೇಳಿಗ್ರೇಡಿನಾ? ಸರಿ, ಹಾಗಾದ್ರೆ ನಮ್ಮ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ದಟ್ಟವಾದ ಹಚ್ಚ ಹಸಿರಾಗಿರೋ ಒಂದು ಕಾಡಲ್ಲಿ ಮೋನು ಅಂತ ಒಂದು ಪುಟಾಣಿ ಮೊಲ ಇತ್ತು. ನೋಡಕ್ಕೆ ತುಂಬಾ ಮುದ್ದು. ಈ ಮೋನಿಗೆ ಒಂದು ಅಭ್ಯಾಸ ಇತ್ತು ಗೊತ್ತಾ. ಪ್ರತಿ ರಾತ್ರಿ ಅದು ಹೊರಗೆ ಬಂದು ಕೂತು ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನ, ಆ ಬೆಳದಿಂಗಳನ್ನ ನೋಡ್ತಾ ಇರೋದು ಅಂದ್ರೆ ಅದಕ್ಕೆ ಎಲ್ಲಿಲ್ಲದ ಖುಷಿ. ಆದ್ರೆ ಒಂದಿನ ರಾತ್ರಿ ಏನೋ ಒಂಥರ ಸ್ಪೆಷಲ್ ಆಗಿತ್ತು. ಆಕಾಶದಲ್ಲಿರೋ ಚಂದ್ರ ಇದ್ನಲ್ಲ, ಅವನು ಯಾವತ್ತೂ ಇಲ್ದಷ್ಟು ದೊಡ್ಡದಾಗಿ ಫಳಫಳ ಅಂತ ಹೊಳಿತಾ ಇದ್ದ. ಇಡೀ ಕಾಡೇ ಆ ಬೆಳ್ಳು ಬೆಳಕಲ್ಲಿ ಮಿಂದೆತ್ತ ಹಾಗೆ ಕಾಣ್ತಿತ್ತು. ಇದನ್ನೆಲ್ಲ ನೋಡಿ ಮೋನಿಗೆ ಒರೇ ಆಶ್ಚರ್ಯ. ಅದೇನಪ್ಪ ಇದು, ಇವತ್ಯಾಕೆ ಚಂದ್ರ ಇಷ್ಟೊಂದು ಚೆಂದಾಗಿ ಹೊಳಿತಾ ಇದ್ದಾನೆ ಅಂತ ಅನ್ಕೊಳ್ತು. ಅವಾಗ್ಲೇ ನೋಡಿ ಆಕಾಶದಿಂದ ಒಂಥರ ಸಿಹಿಯಾದ ಮೆಲ್ಲನೆಯ ಧ್ವನಿ ಕೇಳಿಸ್ತು. ನಾನು ಜಾದೂ ಚಂದ್ರ, ಯಾರ ಮನಸ್ಸು ಒಳ್ಳೇದಿರುತ್ತೋ ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ. ಸರಿ, ಇಲ್ಲೀಗ ಹೀಗಾಗ್ತಿದ್ರೆ ಆ ಕಡೆ ಕಾಡಿನ ಇನ್ನೊಂದು ಮೂಲೆಯಲ್ಲಿ ಒಂದು ಪುಟ್ಟ ಪ್ರಾಣಿ ಕಷ್ಟದಲ್ಲಿತ್ತು. ಒಂದು ಚಿಕ್ಕ ಅಳಿಲು ಮರಿ ಆಟಾಡ್ತಾಡ್ತಾ ದಾರಿ ತಪ್ಸ್ಕೊಂಡ್ಬಿಟ್ಟಿತ್ತು. ಅಯ್ಯೋ ಪಾಪ, ಮನೆಗೆ ವಾಪಸ್ ಹೋಗೋ ದಾರಿನೇ ಗೊತ್ತಾಗದೆ ಒಂದು ಮರದ ಬುಡದಲ್ಲಿ ಕೂತು ಭಯದಿಂದ ಗುಳೋ ಅಂತ ಅಳ್ತಾ ಇತ್ತು. ಆ ಅಳೋ ಸದ್ದು ಇದೆಯಲ್ಲ, ಅದು ಮೋನು ಕಿವಿಗೆ ಬಿತ್ತು. ಕೂಡ್ಲೇ ಆ ಕಡೆ ಓಡಿಹೋಯ್ತು. ಅಳಿಲು ಮರಿ ಕಷ್ಟದಲ್ಲಿರೋದನ್ನ ನೋಡ್ದ ತಕ್ಷಣ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಸೀದಾ ಸಹಾಯ ಮಾಡಕ್ಕೆ ಮುಂದೆ ಬಂತು. ಬಾ ನನ್ ಜೊತೆ ಅಂತ ಕರ್ಕೊಂಡೋಯ್ತು. ಮೋನಿಗೆ ಕಾಡಿನ ಓಡಾಟ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಅಲ್ವಾ. ಹಾಗಾಗಿ ಅದು ಅಳಿಲು ಮರಿಯನ್ನ ಸಮಾಧಾನ ಮಾಡಿ ಧೈರ್ಯ ಹೇಳಿ, ಏನೂ ಆಗಲ್ಲ ಬಾ ಅಂತ ಕರ್ಕೊಂಡು ಹೋಗಿ ಅದರ ಮನೆ ಬಾಗಿಲಲ್ಲೇ ಬಿಟ್ಟು ಬಂತು. ಮೋನು ಮಾಡಿದ ಈ ಒಳ್ಳೆ ಕೆಲ್ಸವನ್ನ ಆ ಜಾದೂಚಂದ್ರ ಮೇಲಿಂದ ನೋಡ್ತಾನೇ ಇದ್ದ. ಅಳಿಲಿಗೆ ಮೋನು ಸಹಾಯ ಮಾಡಿದ ತಕ್ಷಣ ಏನಾಯ್ತು ಗೊತ್ತಾ. ಆಕಾಶದಲ್ಲಿದ್ದ ಚಂದ್ರ ಇದ್ದಕ್ಕಿದ್ದ ಹಾಗೆ ಇನ್ನಷ್ಟು ಜೋರಾಗಿ ಚಿನ್ನದ ಹಾಗೆ ಫಳಫಳ ಅಂತ ಹೊಳೆಯೋಕ್ ಶುರು ಮಾಡ್ದ. ಮತ್ತೆ ಅದೇ ಸಿಹಿಯಾದ ಧ್ವನಿ ಕೇಳಿಸ್ತು. ಮೋನು, ನಿನ್ನ ಈ ದಯೆ ಇದೆಯಲ್ಲ, ಇಡೀ ಕಾಡಿಗೆ ಸಂತೋಷ ತಂದಿದೆ. ನಿನ್ನ ಹಾಗೆ ಒಳ್ಳೆ ಮನಸ್ಸಿರೋದ್ರಿಂದಾನೇ ಈ ಜಗತ್ತು ಇಷ್ಟು ಸುಂದರವಾಗಿರೋದು. ಚಂದ್ರನ ಮಾತು ಕೇಳಿ ಮೋನುಗೆ ಎಲ್ಲಿಲ್ಲದ ಖುಷಿ. ತಾನು ಮಾಡಿದ ಒಂದು ಸಣ್ಣ ಸಹಾಯಕ್ಕೆ ಇಷ್ಟೊಂದು ದೊಡ್ಡ ಆಶೀರ್ವಾದ ಸಿಕ್ತಲ್ಲ ಅಂತ ಅದಕ್ಕೆ ಮನಸ್ಸು ತುಂಬಿ ಬಂತು. ತುಂಬ ಸಂತೋಷದಿಂದ, ಕೃತಜ್ಞತೆಯಿಂದ ಆ ಹೊಳೆಯೋ ಚಂದ್ರನನ್ನೇ ನೋಡ್ತಾ ನಿಂತುಬಿಡ್ತು. ಹಾಗಾದ್ರೆ ಮಕ್ಳೇ, ಇಷ್ಟು ಚಂದದ ಕಥೆಯಿಂದ ನಾವು ಏನು ಕಲ್ತ್ವಿ ಅಂತ ನೋಡೋಣವಾ? ಈ ಕಥೆಯ ನೀತಿ ತುಂಬಾ ಸರಳವಾದ್ರೆ ಬಹಳ ಮುಖ್ಯ. ನಮ್ಮಲ್ಲಿ ದಯ ಇದ್ರೆ, ಬೇರೆಯವರಿಗೆ ಸಹಾಯ ಮಾಡೋ ಗುಣ ಇದ್ರೆ, ನಮ್ಮ ಜೀವನ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಜಗತ್ತೇ ಖುಷಿಯಾಗಿ ಸುಂದರವಾಗಿರುತ್ತೆ. ಕಥೆ ಮುಗೀತು. ಈಗ ನೀವೇ ಯೋಚನೆ ಮಾಡಿ, ನಾವು ಕೂಡ ಯಾವೆಲ್ಲ ಪುಟ್ಟ ಪುಟ್ಟ ರೀತಿಗಳಲ್ಲಿ ದಯೆ ತೋರಿಸಬಹುದು ಅಲ್ವಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.